ಸತತ 20 ಗಂಟೆಗಳ ವಿಚಾರಣೆಯ ನಂತರ ನಮ್ಮ ಜೊತೆ ಸ್ನೇಹಮಯಿ ಕೃಷ್ಣ ಇರುವಂಥದ್ದು. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಈ ಒಂದು ವಿಚಾರವಾಗಿ CCB ಪೊಲೀಸರಿಂದ ಅವ್ರು ಯಾವ ರೀತಿ ವಿಚಾರಣೆ ನಡೆದಿತ್ತು ಅಂತ ಹೇಳಿ ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ ಸರ್. ಹೇಳಿ ಸರ್, ಸತತ 20 ಗಂಟೆಗಳ ಕಾಲ ನಿಮ್ಮನ್ನ ವಿಚಾರಣೆ ಮಾಡ್ತಾರೆ, ಹೇಗಿತ್ತು ಸರ್? ಅಂದರೆ ಈ ಒಂದು ಕೇಸ್ನ ವಿಚಾರವಾಗಿ ಮೇಡಮ್, ನಾನು 20 ಗಂಟೆಗಳ ಸತತ ವಿಚಾರಣೆ ಮಾಡಲ್ಲ, ಕೆಲವು ಗಂಟೆಗಳು ವಿಚಾರಣೆ ಮಾಡಿದ್ರು. ಆದರೆ ಆ ವಿಚಾರಣೆ ಪೂರಕವಾಗಿ ವಿನೋದರನ್ನ ವಿಚಾರಣೆ ಮಾಡಬೇಕನ್ನೋ ಕಾರಣಕ್ಕೆ ವಿನೋದವ್ರು ಬರೋರ್ಗೂ ಕೂಡ ನಾನು ಇರಿಸ್ಕೊಂಡ್ರು. ವಿನೋದವ್ರು ಬಂದ ಮೇಲೆ ನನ್ನ ಮುಂದೆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ನಾ ಏನು ದೂರಲ್ಲಿ ನಟೇಶ್ ಅವರು ಹೇಳಿದರೆ ಆ ಪ್ರಕಾರ ನಾನು ಯಾವುದೇ ಆಡಿಯೋ ಆಗಲಿ ದಾಖಲೆಗಳು ಸೃಷ್ಟಿ ಮಾಡಿಲ್ಲ. ಅದು ವಿನೋದವ್ರ ಮುಖಾಂತರನೇ ನನಗೆ ಬಂದಿದೆ ಅಂತೇಳಿ ಗೊತ್ತಾಗಿದ್ದರಿಂದ ಸ್ವಲ್ಪ ವಿಳಂಬ ಆಗಿದೆ ಅಷ್ಟೇ ಹೊರತು ಯಾವುದೇ ದುರುದ್ದೇಶಪೂರ್ವಕವಾಗಿ ನನ್ನನ್ನು ಇಷ್ಟು ಗಂಟೆಗಳ ಕಾಲ ಇಟ್ಕೊಂಡಿಲ್ಲ. ಸರ್, ಎಲ್ಲೋ ಒಂದು ಕಡೆ ನಿಮ್ಮನ್ನು ಸಿಕ್ಕಾಕ್ಸ್ಬೇಕು ಅನ್ನುವಂಥದ್ದು ಏನಾದರೂ ಸಂಚು ನಡೀತಾ ಇದೆಯಾ ಅಂತ? ಯಾಕೆಂದರೆ ಮೊದಲಿಂದನೂ ಸೆನ್ಸೇಷನ್ ಅಂದರೆ ನಿಮ್ಮ ಬಗ್ಗೆ ಮಾತುಕತೆ ಇದ್ದಂತಹ ನಿಮ್ಮನ್ನು ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮನ್ನು ಯೂಸ್ ಮಾಡ್ಕೊಂಡ್ರಾ ಅನ್ನುವಂಥದ್ದು? ಇಲ್ಲ ಮೇಡಮ್, ಆ ಥರ ಏನೂ ನನಗೆ ಕಂಡು ಬರಲಿಲ್ಲ. ಪ್ರಾರಂಭದಲ್ಲಿ ನನಗೂ ಅನುಮಾನ ಇತ್ತು. ಆದರೆ ಅಧಿಕಾರಿಗಳ ವರ್ತನೆ ಇದೆಲ್ಲ ನೋಡಿದಾಗ ಮತ್ತು ಅವರ ಒಂದು ನಡವಳಿಕೆ ಕಂಡು ನಿಜವಾಗ್ಲೂ ಅವರಿಗೆ ಭಾಳ ಖುಷಿನೇ ಆಯಿತು. ಯಾಕಂತಂದರೆ ಈ ಪ್ರಕರಣ ಗಂಭೀರವಾಗಿರೋದ್ರಿಂದ ಆದಷ್ಟು ಬೇಗ ಸತ್ಯ ತಿಳಿಬೇಕು ಅನ್ನೋ ಕಾರಣಕ್ಕೆ ಹಲವಾರು ರೀತಿಯ ಕೆಲಸಗಳನ್ನು ಮಾಡಿ ಆ ಒಂದು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡುವಂಥದ್ದು ಮತ್ತು ಆರೋಪದ ವಿಚಾರಣೆ ಮಾಡೋದು ಎಲ್ಲನೂ ಮಾಡಿ ಸತ್ಯವನ್ನು ತಿಳ್ಕೊಂಡ ನಂತರ ಈ ಪ್ರಕರಣದಲ್ಲಿ ನಾನು ಯಾವುದೇ ಅಪರಾಧ ಕೃತ್ಯ ಮಾಡಿಲ್ಲ ಅನ್ನೋದು ಅವರು ತಿಳ್ಕೊಂಡು ನನಗೆ ಯಾವುದೇ ರೀತಿ ಕಿರುಕುಳ ಕೊಡೋದಾಗಲಿ ಮತ್ತೊಂದಾಗಲಿ ಏನೋ ಮಾಡಿದೆ ಅಥವಾ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಒಂದು ಪ್ರಶ್ನೆನೂ ಕೂಡ ಕೇಳಿದೆ. ಬರೀ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಮಾತ್ರ ವಿಚಾರಣೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸರ್, ಇವಾಗ ನಿಮಗೆ ಏನು ಈ ಒಂದು ನೀವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟನ್ನು ಹಾಕ್ತೀರಾ, ಆ ಒಂದು ವಿಚಾರವನ್ನು ಹೇಳೋದಾದರೆ ಅದು ಯಾವ ರೀತಿ ಎಫೆಕ್ಟ್ ಆಗಿದೆ ಸರ್? ಮೇಡಮ್, ವಿಚಾರಣೆ ಸಂದರ್ಭದಲ್ಲಿ ನಾನು ಫೇಸ್ಬುಕ್ಕಲ್ಲಿ ಆಡಿಯೋ ಹಾಕಿದ್ದೀನಿ, ಅದು ನಿಜ ಅಂತ ಕಂಡು ಬಂದಿದೆ. ನಟೇಶ್ ಅವರು ಕೆಲವು ನಿಮಿಷಗಳ ಕಾಲ ವಿನೋದ್ ಜೊತೆ ಮಾತಾಡಿರೋಂಥದ್ದು, ನನಗೆ ಆಮಿಷ ಓಡೋದಕ್ಕೆ ಪ್ರಯತ್ನ ಮಾಡಿರೋಂಥದ್ದು ಮತ್ತು ನಾನು ಅದಕ್ಕೆ ಒಪ್ಕೊಳ್ಳೋ ಅದೇ ಸಂದರ್ಭದಲ್ಲಿ ನಮ್ಮ ಮೊನ್ನೆ ಮುಖಾಂತರ ಒತ್ತಡ ಹಾಕೋದು ಈ ಥರ ಎಲ್ಲ ಕೆಲವು ಸಂಚು ಮಾಡಿರೋದು ಕಂಡು ಬಂದಿದೆ. ಅದೇ ರೀತಿ ಲೋಕಾಯುಕ್ತಕ್ಕೆ ಹಣ ಕೊಡಲು ಸಂಬಂಧಪಟ್ಟ ದಾಖಲಾತಿಯು ಕೂಡ ವಿನೋದರ ಮೊಬೈಲಿಗೆ ಕಂಡು ಬಂದಿದೆ. ಆದರೆ ಒಂದೇ ಒಂದು ತಪ್ಪಾಗಿರೋದೇನಂತಂದರೆ ವಿನೋದ ಉಲ್ಟಾ ಹೊಡೆದಿದಂದರೆ ನನ್ನ ಹತ್ರ ಮಾತಾಡಬೇಕಾದ್ರೆ ಶ್ರೀಮತಿ ಶಾಲಿನಿ ರಾಜೇಶ್ ಅವರಿಗೆ ಬಡ್ತಿ ನೀಡೋ ಸಂದರ್ಭ ಆ ವಿಚಾರಕ್ಕೆ ಲಂಚವಾಗಿದೆ ಅಂಥೇಳಿ. ಆದರೆ ಇಲ್ಲ, ನಾನು ಆ ರೀತಿ ಹೇಳಿಲ್ಲ, ಯಾರ ಪ್ರಭಾವ ವ್ಯಕ್ತಿಗೆ ಅಧಿಕಾರಿಗೆ ಹೋಗಿದೆ ಅಂತ ಹೇಳಿದೆ ಅಂಥೇಳಿ ಹೇಳಿದೆ. ಅದ್ರ ಬಗ್ಗೆ ತನಿಖೆ ಅನ್ನೋದು ಸತ್ಯದ ಈಚೆ ಬರುತ್ತೆ. ಸರ್, ಆ ಒಂದು ಆಡಿಯೋ ಏನಿದೆ ಅದು AI ಇಂದ ಮಾಡಿರುವಂಥದ್ದು ಅನ್ನುವಂಥದ್ದು ಕೂಡ ಬರ್ತಾ ಇರುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲ, ಅದೇ ಮೇಡಮ್, ತನಿಖೆ ಸಂದರ್ಭದಲ್ಲಿ ಅದು ಸೃಷ್ಟಿ ಮಾಡೋದಂಥದ್ದಲ್ಲ, ನಿಜವಾದ ಆಡಿಯೋ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಸರ್, ಮತ್ತೆ ಈ ಒಂದು ವಿಚಾರಣವಾಗಿ ಮುಂದಿನ ಭಾಗವಾಗಿ ಯಾವಾಗ ನಿಮಗೆ ಮತ್ತೆ ವಿಚಾರಣೆಗೆ ಕರೆದಿರುವಂಥದ್ದು ಅದನ್ನು ಹೇಳೋದಾದರೆ? ಫೆಬ್ರವರಿ 24 ಮಂಗಳವಾರ ಬರೋಕ್ಕೆ ಹೇಳಿದರೆ ನಾವು ಅದ್ರ ಬಗ್ಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಬರ್ತೀನಿ ನಾನು ಹೇಳಿದೆ. ಎಸ್, ಇದಾಗಿತ್ತು ಸ್ನೇಹಮಯಿ ಕೃಷ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ನಿಸರ್ಗ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.